ಮೇಡಮ್ನವ್ರೆ ಏನಿ ಸೋಯಾಬೀನ್ ನೆನ್ಸಿಟ್ಕೊಂಡಿದ್ದೀರಲ್ಲ? ಇದು ಸೋಯಾಬೀನ್ ಅಲ್ಲಿ ಬಾತ್ ಮಾಡ್ಕೊಡ್ತೀನಿ ಬನ್ರಿ. ಸೋಯಾಬೀನ್ ಬಾತು? ಹಾ ಹೌದು. ಓಹ್ ಸೂಪರ್. ನೋಡಿ ಈಗ ಸೋಯಾ ಚಂಕ್ಸ್ ನ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಮ್ಯಾರಿನೇಟ್ ಏನಕ್ಕೆ ಮಾಡ್ತಾ ಇದ್ದೀರಾ ಮೇಡಮ್ನವ್ರೆ? ಇದು ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ತೀನಿ ಈಗ. ಕಪ್ ಮೊಸರು ತಗೊಂಡಿದ್ದೀನಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಧನಿಯಾ ಪೌಡ್ರು, ಒಂದ್ ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸಾಕಷ್ಟು? ಸಾಕು. ಅಷ್ಟು ಅರಿಶಿನ ಪೌಡ್ರು, ಸ್ವಲ್ಪ ಕಸ್ತೂರಿ ಮೇಥಿ, ಅರ್ಧ ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಈಗ ಸೋಯಾ ಚಂಕ್ಸ್ ನ ಇದ್ರೊಳಗಡೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಇದೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕೊಳ್ಳೋಣ. ಈಗ ಒಂದು ಅರ್ಧ ಕೆಜಿ ಅಕ್ಕಿ ಹಾಕೊಂತಿದ್ದೀನಿ. ಅರ್ಧ ಬಾಸ್ಮತಿ ರೈಸ್ ಇದೆ, ಅರ್ಧ ಕೋಲಂ ರೈಸ್ ಇದೆ. ಎರಡು ಮಿಕ್ಸ್ ಆಗ್ತಾ ಇದ್ದೀರಾ? ಹೌದು. ಮೇಡಮ್ನವ್ರೆ ಇದೇನ್ ಮೆಣಸಿನ್ಕಾಯಿ ನೆನ್ಸಿಟ್ಕೊಂಡಿದ್ದೀರಾ? ಇದು ಬ್ಯಾಡ್ಗಿ ಮತ್ತೆ ಗುಂಟೂರು ನೆನ್ಸಿಟ್ಕೊಂಡಿದ್ದೀನಿ, ಬಿಸಿ ನೀರ್ ಹಾಕಿ ನೆನ್ಸಿಟ್ಕೊಂಡಿದ್ದೀನಿ. ಈಗ ರುಬ್ಬಿಡೋಣ. ಯಾಕೆ? ಬಾತು ಕೆಂಪು ಕಲರ್ ಬರ್ಲಿ ಅಂತ ನೆನ್ಸಿಟ್ಕೊಂಡಿದ್ದೀನಿ. ರೆಡ್ ಕಲರ್. ಟೇಸ್ಟು ಚೆನ್ನಾಗಿರುತ್ತೆ. ಈಗ ರುಬ್ಕೊಂಡ್ಬಿಡೋಣ. ಇದಕ್ಕೇನೆ ಚಕ್ಕೆ, ಲವಂಗ ಮತ್ತೆ ಏಲಕ್ಕಿ ಹಾಕ್ತಾ ಇದ್ದೀನಿ ಸಿಂಪಲ್ ಆಗಿ. ಇದೇ ನೀರ್ ಹಾಕ್ತಾ ಇದ್ದೀನಿ. ಇಷ್ಟು ನುಣ್ಣಗಾಗಿದ್ರೆ ಸಾಕು. ನಾಲ್ಕು ಸೌಟ್ ಎಣ್ಣೆ ಹಾಕೊಂಡ್ಬಿಡೋಣ. ಈಗ ಒಂದ್ 4 ಸ್ಪೂನ್ ತುಪ್ಪ, ಒಂದ್ ದಪ್ಪ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಈಗ ಹಾಕ್ಬಿಡೋಣ. ಒಂದ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಇದು ಹಾಕ್ಬಿಡ್ತೀನಿ. ಈಗ ಒಂದು ಬೌಲ್ ಬಟಾಣಿ ಹಾಕ್ಕೊಂಡು, 2 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಮೆತ್ತಗಾಗ್ಲಿ, ಆಮೇಲೆ ಪುದೀನ ಕೊತ್ತಂಬರಿ ಹಾಕೊಳ್ಳೋಣ. ಸಾಕಿದ್ರೆ ಸ್ವಲ್ಪ ಮೆತ್ತಗಾದ್ರೆ ಸಾಕು. ಈಗ ಒಂದು ಬೌಲ್ ಪುದೀನ ಹಾಕೊಂಡ್ಬಿಡೋಣ. ಒಂದು ಬೌಲ್ ಕೊತ್ತಂಬರಿ. ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ. ಮತ್ತೆ ಇಲ್ಲಿ ನೋಡಿ ಹೇಗೆ ಕೆಂಪಪ್ಪಾಗಿದೆ ನೋಡಿ, ಎಷ್ಟು ರೆಡ್ ಕಲರ್ ಬರ್ತಾ ಇದೆ. ಬಾತು ಇನ್ನ ಒಳ್ಳೆ ಕಲರ್ ಫುಲ್ ಆಗಿ ಬರುತ್ತೆ. ಮೇಡಮ್ನವ್ರೆ ಸೋಯಾ ಚಿಂಗ್ಸ್ ಯಾವಾಗ ಹಾಕಂತೀರಾ? ಈಗ ಹಾಕೋತೀನಿ ನೋಡಿ. ಒಂದ್ ಸ್ಪೂನ್ ಗರಂ ಮಸಾಲ ಹಾಕೊಳ್ಳೋಣ. ಈಗ ನೆನೆಸಿಟ್ಟಿರೋ ಅಕ್ಕಿ ಹಾಕೊಂಡ್ಬಿಡ್ತೀನಿ. ಅಕ್ಕಿ ಎಷ್ಟು ತಗೊಂಡಿರ್ತೀವ ಅದರ 2ರಷ್ಟು ನೀರ್ ಹಾಕಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬೇಡ. ಮೇಡಮ್ನವ್ರೆ ಎಷ್ಟು ವಿಸಿಲ್ ಬಡಿಸ್ತೀರಾ? 2 ವಿಸಲ್ ಬರ್ಸ್ತೀನಿ. ಮೇಡಮ್ನವ್ರೆ ಈ ಸೋಯಾ ಚಂಕ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಾರೆ, ಏನೇನ್ ಒಳ್ಳೇದು? ಇದರಲ್ಲಿ 50% ಪ್ರೋಟೀನ್ ಇರುತ್ತೆ. ಬ್ಲಡ್ ಶುಗರ್ ನ ಕಂಟ್ರೋಲ್ ಮಾಡುತ್ತೆ. ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಇರೋದ್ರಿಂದ ಮೂಳೆಗಳಿಗೆ ತುಂಬಾ ಒಳ್ಳೇದು. ನೋಡಿ ಇಷ್ಟೆಲ್ಲ ಯೂಸಸ್ ಇದೆ ಸೋಯಾ ಚಿಂಗ್ಸ್ ಇಂದ. ತುಂಬಾ ಹೆಲ್ದಿ ರೆಸಿಪಿ ಇದು, ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಲೇಬೇಕು ಅಂದ್ರೆ. ಯಾಕೆಂದ್ರೆ ನೀವು ನಮ್ಮವ್ರು ಚೆನ್ನಾಗಿರ್ಬೇಕು. ಮೇಡಮ್ನವ್ರೆ ಪ್ರೆಷರ್ ಹೋಗಿರ್ಬೇಕು, ಓಪನ್ ಮಾಡಿ. ಅಬ್ಬಾ ಸೂಪರ್. ಎಷ್ಟು ಚೆನ್ನಾಗಿ ಬಂದಿದೆ. ಏನ್ ಮೇಡಮ್ನವ್ರೆ ಎಷ್ಟು ಪರಿಮಳ ಬರ್ತಾ ಇದೆ. ತುಪ್ಪ ಎಲ್ಲ ಹಾಕಿದಿರಲ್ವಾ, ಒಳ್ಳೆ ಪರಿಮಳ ಬರ್ತಾ ಇದೆ. ನೋಡಿ ಹೇಗಿದೆ ಅಂತೇಳಿ. ಇನ್ಯಾಕ್ ಬಾಸನ ಒಳ್ಳೆ ಜ್ಯೂಸಿ ಆಗಿದೆ. ನೋಡ್ರಿ ಇಂತ ಹೆಲ್ದಿ ಫುಡ್ ಮಾಡ್ಕೊಂಡು ತಿಂದ್ರಿ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನಮ್ಮವ್ರು ನೀವು ಚೆನ್ನಾಗಿರ್ಬೇಕು. ಬನ್ನಿ ಜಮಾಯಿಸೋಣ.
ಓಹ್ ಅಬ್ಬಬ್ಬಬ್ಬಬ್ಬ ಸೂಪರ್. ಈಗ ಸೋಯಾ ಚಂಕ್ ಜೊತೆ ತಿನ್ನೋಣ ಬನ್ನಿ. ಅಬ್ಬಾ ಬಂಬಾಟ್ ಸೂಪರ್. ಇದು ನೋಡಿ, ಇದು ಮಸಾಲೆನೂ ಜಾಸ್ತಿ ಇಲ್ಲ, ಪರ್ಫೆಕ್ಟ್ ಆಗಿದೆ. ಈ ತರ ಮಾಡ್ಕೊಂಡ್ ತಿಂದ್ರೆ ಯಾವ ಗ್ಯಾಸ್ಟ್ರಿಕ್ ಇರೋದಿಲ್ಲ, ಏನು ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ತರ ಮಾಡ್ಕೊಂಡ್ ತಿನ್ನಿ. ಅಬ್ಬಾ ಸೋಯಾ ಅಂತೂ ಸೂಪರ್. ಹಾಗೆ ಬಾಯಿಗೆ ಇಟ್ಕೊಂಡ್ ತಿಂದಾಗೆ ಕರ್ಗೋಗ್ತಾ ಇದೆ ಸೋಯಾ, ಅಷ್ಟು ಚೆನ್ನಾಗಿದೆ. ಬೊಂಬಾಟ್ ಅಮೇಜಿಂಗ್, ಸ್ವರ್ಗ. ಈಗ ಒಂದ್ಸರ್ತಿ ಮೊಸರು ಬಜ್ಜಿ ಜೊತೆ ತಿನ್ನೋಣ. ಬೊಂಬಾಟ್ ಮಸ್ತ್. ಮೊಸರು ಬಜ್ಜಿ ಜೊತೆಗೆ ಮಸ್ತ್ ಆಗಿದೆ, ಅಂತಹ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಒಂದ್ಸತಿ ಟ್ರೈ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ, ಇದೇ ತರ ಹೆಲ್ದಿ ಫುಡ್ಗೆ ನಮ್ಮ ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮಾಡ್ತಿರಲ್ಲ, ಮರಿಬೇಡಿ. ಬಾಯ್.